ನಮಸ್ತೆ, ನಾನು ಚಂದ್ರಕಲಾ ನೀರಾಳ, ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳ ಶಾಸ್ತ್ರದ ತರಗತಿಗೆ ಪ್ರೀತಿಪೂರ್ವಕ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಟ್ರಾನ್ಸ್ ಹಿಮಾಲಯದ ಬಗ್ಗೆ ಕಲಿತಿದ್ದೇವೆ ಅಲ್ವಾ? ಇಂದು ಈ ಟ್ರಾನ್ಸ್ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಹಿಮಾದ್ರಿ, ಹಿಮಾಚಲ, ಸಿವಾಲಿಕ್ ಎಂಬ 3 ಸಮಾನಾಂತರ ಪರ್ವತ ಶ್ರೇಣಿಗಳು ಇವೆ. ಈ 3 ಸೇರಿರುವುದೇ ಈ ನಮ್ಮ ಹಿಮಾಲಯ ಪರ್ವತ ಆಗಿದೆ. ಒಂದನೆಯದು ಸಿವಾಲಿಕ್ ಶ್ರೇಣಿ. ಸಿವಾಲಿಕ್ ಶ್ರೇಣಿಯ ಬಗ್ಗೆ ಸ್ವಲ್ಪ ನೋಡುವ. ಹಿಮಾಲಯದ ಶ್ರೇಣಿಗಳಲ್ಲಿ ಅತ್ಯಂತ ದಕ್ಷಿಣಕ್ಕಿರುವ ಮತ್ತು ಗಂಗಾ ಸಮತಲಕ್ಕೆ ಮೇರೆಯಾಗಿರುವ ಸಿವಾಲಿಕ್ ಶ್ರೇಣಿಗೆ ಸುಮಾರು 60ರಿಂದ 150 ಕಿಲೋಮೀಟರ್ ವರೆಗೆ ಅಗಲ ಇದೆ. ಹಿಮಾಲಯದ ಅತ್ಯಂತ ಹೊರಗಿನ ಭಾಗವಾಗಿರುವುದರಿಂದ ಈ ಶ್ರೇಣಿಯನ್ನ ಹೊರಗಿನ ಹಿಮಾಲಯ ಅಂತೇಳಿ ಕರೀತಾರೆ. ಇನ್ನು ಎರಡನೆಯದು ಹಿಮಾಚಲ. ಸಿವಾಲಿಕಿನ ಉತ್ತರದಲ್ಲಿ ಸಮುದ್ರ ಮಟ್ಟದಿಂದ 3500ರಿಂದ 4500 ಮೀಟರ್ ವರೆಗೆ ಸರಾಸರಿ ಎತ್ತರವಿರುವ ಪರ್ವತ ಶ್ರೇಣಿಯು ಹಿಮಾಚಲವಾಗಿದೆ. ಕೆಳಗಿನ ಹಿಮಾಲಯ ಅಂತೇಳಿ ಇದನ್ನು ಕರೀತಾರೆ. ಈ ಶ್ರೇಣಿಯು ಸರಾಸರಿ 60ರಿಂದ 80 ಕಿಲೋಮೀಟರ್ ಅಗಲವನ್ನ ಹೊಂದಿದೆ. ಇನ್ನು ಮೂರನೆಯದು ಹಿಮಾದ್ರಿ. ಬೃಹತ್ ಹಿಮಾಲಯ, ಒಳಗಿನ ಹಿಮಾಲಯ ಎಂಬಿ ಹೆಸರುಗಳಿಂದ ಹಿಮಾದ್ರಿಯನ್ನು ತಿಳಿಯಲಾಗ್ತದೆ. ಸಮುದ್ರ ಮಟ್ಟದಿಂದ ಸರಾಸರಿ 6100 ಮೀಟರ್ ಗಿಂತಲೂ ಅಧಿಕ ಎತ್ತರವಿರುವ ಪರ್ವತ ಶ್ರೇಣಿಯಾಗಿದೆ ಹಿಮಾದ್ರಿ. ಇದು 25 ಕಿಲೋಮೀಟರ್ ಅಗಲವನ್ನು ಹೊಂದಿದೆ. ಮಂಜಿನಿಂದ ಆವೃತವಾಗಿದೆ. ಜಗತ್ತಿನಲ್ಲಿ ಅತಿ ಎತ್ತರವಿರುವ ಹೆಚ್ಚಿನ ಪರ್ವತ ಶಿಖರಗಳು ಈ ಶ್ರೇಣಿಯಲ್ಲಿ ಇದೆ. ಇಲ್ಲಿ ನಮ್ಗೆ ಭಾರತದ ಭೂಪಟದಲ್ಲಿ ನೋಡ್ಬೋದು. ಮೇಲೆ ಹಿಮಾದ್ರಿ ಇದೆ, ಮಧ್ಯದಲ್ಲಿ ಹಿಮಾಚಲ ಅಂದ್ರೆ ದಕ್ಷಿಣ ಭಾಗದಲ್ಲಿ ಅಂತ ಹೇಳಿದ್ದಾರೆ ಅಲ್ವಾ. ಸಿವಾಲಿಕ್ ದಕ್ಷಿಣಕ್ಕೆ ಸಿವಾಲಿಕ್ ಇದೆ. ಇನ್ನು ಶಿಲಾಮಂಡಲ ಫಲಕಗಳ ಬಗ್ಗೆ ಸ್ವಲ್ಪ ನೋಡುವ. ಭೂವಲ್ಕ ಮತ್ತು ಮೆಂಟಲಿನ ಮೇಲ್ಭಾಗವನ್ನು ಒಟ್ಟಾಗಿ ನಾವು ಶಿಲಾಮಂಡಲ ಎಂದು ಕರೀತೇವೆ. ಶಿಲಾಮಂಡಲವು ಸಣ್ಣ ಮತ್ತು ದೊಡ್ಡ ಫಲಕಗಳಿಂದ ಕೂಡಿದೆ. ಸಾವಿರಾರು ಕಿಲೋಮೀಟರ್ ವಿಸ್ತಾರವು ಸುಮಾರು 100 ಕಿಲೋಮೀಟರ್ನಷ್ಟು ದಪ್ಪವೂ ಆಗಿರುವ ಈ ಶಿಲಾಮಂಡಲದ ಭಾಗಗಳನ್ನು ಶಿಲಾಮಂಡಲ ಫಲಕಗಳಂತೇಳಿ ಕರೀತಾರೆ. ಇವುಗಳಲ್ಲಿ ಕೆಲವೊಂದು ಫಲಕಗಳು ಭೂಖಂಡದ ಭೂವಲ್ಕದ ಭಾಗಗಳನ್ನು, ಕೆಲವೊಂದು ಸಾಗರದ ಭೂವಲ್ಕದ ಭಾಗಗಳನ್ನು, ಇನ್ನು ಕೆಲವು ಭೂಖಂಡ ಮತ್ತು ಸಾಗರದ ಭೂವಲ್ಕದ ಭಾಗಗಳನ್ನ ಒಳಗೊಂಡಿದೆ. ಇಲ್ಲಿಗೆ ನಮ್ಮ ಇಂದಿನ ತರಗತಿಯನ್ನು ಕೊನೆಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.